ನೀವು ಹೇಳಿದ್ದು ಎಲ್ಲಿದೆ ಅಂತ. ನಾನು ಅವಾಗ ಎಷ್ಟು ಆತ್ಮವಿಶ್ವಾಸ ಹೇಳ್ತಾ ಹೋಗ್ತಾ, ಎಲ್ಲಿಯಾದರೂ ಇದ್ದರೆ ಬನ್ನಂಜೆ ಯಾಕೆ ಹೇಳಬೇಕು? ಎಲ್ಲಿಯೂ ಇಲ್ಲ ಅಂತ ನಿಮ್ಗೆ ಹೇಳಲಿಕ್ಕೆ ಬನ್ನಂಜೆ ಬಂದಿದ್ದಾನೆ. ಈ ಧೈರ್ಯ ಎಲ್ಲಿಂದ ಬಂತು ನನಗೆ? ಯಾಕೆಂದರೆ ಅದು ನನ್ನ ಆವಿಷ್ಕಾರ ಅಲ್ಲ. ಇಟ್ ಇಸ್ ಡಿವೈನ್ ರಿವೆಲೇಷನ್. ಅದು ಏನೋ ಒಳಗಿನಿಂದ ಮೇಲಿನಿಂದ ಬಂದು ಒಳಗೆ ಪ್ರವೇಶ ಮಾಡಿ ಹೇಳು ಸಮಾಜಕ್ಕೆ ಇದನ್ನು ಅಂತ ಒತ್ತಡ ಮಾಡುತ್ತೆ. ಇಲ್ಲದಿದ್ದರೆ ಪ್ರಸವ ವೇದನೆ. ಅದು 9 ತಿಂಗಳು ತುಂಬಿದ ಗರ್ಭಿಣಿಯರಿಗೆ ಒಳಗೆ ಕಟ್ಟಿಕೊಳ್ಳಿಕ್ಕಾಗುತ್ತಾ? ಹಾಗೆ ಅದನ್ನು ಹೊರಗೆ ಹಾಕದೆ ನಿದ್ರೆ ಬರೋಲ್ಲ. ಆ ದೃಷ್ಟಿಯಿಂದ ಅದು ಏನೋ ಒಂದು ನಾನೊಂದು ಮಾಧ್ಯಮವಾಗಿ ಡಿವೈನ್ ಮೆಸೇಜಿಗೆ ಒಂದು ಮಾಧ್ಯಮವಾಗಿ ನಾನು ಬಳಸಿಕೊಳ್ತಾ ಇದ್ದೇನೆ. ಅದು ಎಷ್ಟು ಮಟ್ಟಿಗೆ ಯಶಸ್ವಿಯಾಗಿದ್ದೇನೆ ಅಂತ ನೀವು ಹೇಳಬೇಕು. ಬಟ್ ಆ ಪ್ರಯತ್ನ ತುಂಬ ಜನಕ್ಕೆ ಖುಷಿ ಆಗಲಿ ಆಗದೇ ಇರಲಿ ತುಂಬ ಖುಷಿ ಕೊಡುತ್ತೆ. ನಮಗೆ ವೈಯಕ್ತಿಕವಾದ ಆನಂದ, ಅಮಿತವಾದ ಆನಂದವನ್ನು ಕೊಡುತ್ತೆ. ಅದು ಬಹಳ ಮುಖ್ಯವಾದ್ದು. ಇದು ಒಂದು ಸಂಗತಿ ಪ್ರಾಯ ನಾನು ಯಾವತ್ತೂ ಎಲ್ಲಿಯೂ ಹೇಳಲಿಲ್ಲ. ಯಾಕೆ ಇವತ್ತು ಹೇಳಿದನೋ ಗೊತ್ತಿಲ್ಲ. ಯಾರ ಮುಂದೆಯೂ ನಾನು ಇದನ್ನು ಹೇಳಿಕೊಳ್ಳಿಲ್ಲ. ಇವತ್ತು ಕಿಂಚಿತ್ ರಿವೀಲ್ ಮಾಡಿದೆ. ಹಾಗಾಗಿ ಎಷ್ಟೋ ಮಂದಿಗೆ ನಾನು ಕೆಲವೊಮ್ಮೆ ಬಹಳ ಉಗ್ರವಾಗಿ ಮಾತಾಡ್ತೇನೆ. ಕೆಲವು ಮಂದಿಯನ್ನು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಟೀಕೆ ಮಾಡ್ತೇನೆ ಸಭೆಯಲ್ಲಿ. ಅವಾಗ ಕೆಲವು ಏನು ಬನ್ನಂಜಿಯವರು ಹೀಗೆಲ್ಲ ಮಾತಾಡ್ತಾರೆ. ನನ್ನ ಆತ್ಮೀಯರು ಹೇಳೋದು, ನೀವು ಯಾಕೆ ಇಷ್ಟು ಹಾರ್ಷಾಗಿ ಮಾತಾಡ್ತೀರಿ? ನಾನು ಮಾತಾಡೋದೇ ಅಲ್ಲ. ನನಗೆ ಏನು ಮಾತಾಡ್ತೀರಿ ಅನ್ನೋದು ಕೂಡ ನನಗೆ ಸಹಜವಾಗಿ ಗೊತ್ತಿರೋದಿಲ್ಲ. ಯಾಕೆಂದರೆ ನಾನು ಇದನ್ನು ಬಹಳ ಕಡೆ ಹೇಳಿದ್ದೇನೆ. ಇದು ಬರೀ ಟೇಪ್ ರೆಕಾರ್ಡರ್. ಯಾರೋ ಆನ್ ಮಾಡ್ತಾರೆ, ಸದ್ದು ಬರುತ್ತೆ ಅಷ್ಟೇ. ಬನ್ನಂಜೆ ಮಾತಾಡುವುದಿಲ್ಲ. ಯಾಕೆ ಅಂದರೆ ಬನ್ನಂಜೆ ಏನೂ ಗೊತ್ತಿಲ್ಲ. ನಿಮಗೆ ಯಾರಿಗೂ ಗೊತ್ತಿಲ್ಲದ ಒಂದು ಅಪೂರ್ವ ಸಂಗತಿ ನನಗೆ ಗೊತ್ತಿದೆ. ಅದೇನು ಅಂದರೆ ಐ ಡೂ ನಾಟ್ ನೋ. ಅದಕ್ಕೆ ಗೊತ್ತಿಲ್ಲ ಅನ್ನೋದು ಗೊತ್ತಿರುವುದು ನನಗೆ ಮಾತ್ರ, ನಿಮಗೆ ಯಾರಿಗೂ ಗೊತ್ತಿಲ್ಲ. ನಿಮ್ಮೆಲ್ಲ ಬನ್ನಂಜೆಗೆ ತುಂಬ ಗೊತ್ತಿದೆ ಅಂತ. ನನಗೆ ಏನೂ ಗೊತ್ತಿಲ್ಲ ಅನ್ನೋದು ಗೊತ್ತಾದಾಗ ಸತ್ಯ ಗೊತ್ತಾಗಿ ಶುರುವಾಯಿತು. ಆಗ ಅದರ ಒಟ್ಟಿಗೆ ನಮ್ಮ ಮಾನ್ಯ ವೆಂಕಟಾಚಾರ್ಯರು ಒಂದು ಮಾತು ಹೇಳಿದರು. ಏನು ಅಂದರೆ ಬಿಲೀವಿಂಗ್ ಈಸ್ ಸೀಯಿಂಗ್ ಅಂತ. ಬಹಳ ಅದ್ಭುತ. ಅದು ಉಪನಿಷತ್ತು ಅದನ್ನೇ ಹೇಳೋದು. ನೀವು ಯಾವುದನ್ನು ನಂಬಲಿಲ್ಲವೋ ಅದು ನಿಮಗೆ ಕಾಣೋದೇ ಇಲ್ಲ, ಇದ್ರೂ ಕಾಣೋದಿಲ್ಲ. ಕಾಣಬೇಕಾದ್ರೆ ಮೊದಲು ನಂಬಬೇಕು. ಈಗ ಒಬ್ಬ ನಾಸ್ತಿಕನಿಗೆ ನೀವು ವೇದ ಓದಿದರೆ ದೇವರು ಕಾಣೋಲ್ಲ. ಆದರೆ ಒಬ್ಬ ಆಸ್ತಿಕನಿಗೆ ಒಂದೊಂದು ಮಂತ್ರದಲ್ಲೂ ದೇವರು ಕಾಣ್ತಾರೆ. ಯಾಕೆಂದರೆ ಬಿಲೀವಿಂಗ್ ಈಸ್ ಸೀಯಿಂಗ್. ನಿಮಗೆ ನಂಬಿಕೆ ಇಲ್ಲದೆ ಇದ್ದರೆ ಸಂಸ್ಕೃತದಲ್ಲಿ ಒಂದು ಗಾದೆ ಇದೆ, ಯೋ ಹಿ ಅತ್ರ ಆದರವಾನ್ ತಸ್ಯೈವ ತದ್ವಸ್ತು ವಿದ್ಯಮಾನಮಪಿ ಸ್ಫುರತಿ ನಹಿ ಅತ್ರ ಅನಾದರವತಃ ಅನ್ಯತ್ರ ಆದರವತಃ. ನಿಮಗೆ ಒಂದು ಸಂಗತಿಯಲ್ಲಿ ಆಧಾರ ಇಲ್ಲದೆ ಇದ್ದರೆ ಆ ಸಂಗತಿ ಇದ್ದರೂ ನಿಮ್ಮ ಕಣ್ಣಿಗೆ ಕಾಣೋದು.